ಕಲಬುರಗಿ ಜಿಲ್ಲೆನಾಗ ಕೋಟನೂರಿನಾಗ ನಮ್ಗೆ ನಿನ್ನೆ ರಾತ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಆಗಿದೆ ಅಂತಂದೇಳಿ ನಮ್ಗೆ ಇವತ್ತು ಬೆಳಗ್ಗೆ ಗೊತ್ತಾಗಿದೆ. ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ ನಗರದಿಂದ ನಾವು 100% ಅದಕ್ಕೆ ಖಂಡಿಸ್ತೇವೆ. ಅದಕ್ಕೆ ಯಾವಾದನ್ನು ಟಾಲರೇಜ್ ಕೊಡೋಲ್ಲ. ನಾವು ಯಾರು ಮಾಡಿದ್ದಾರೆ ತಕ್ಷಣವೇ ಅವ್ರಿಗೆ ಇನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಂತಂತೇಳಿ ನಾವು ಅದ್ರ ಜೊತೆ ಇದ್ದೀವಿ ಅಂತ ಹೇಳಕ್ಕೆ ಬಯಸ್ತೇವೆ. ಈಗಾಗಲೇ ನಮ್ಗೆ ಎಲ್ಲ ಕಡೆ ಫೋನ್ ಬರ್ತಾವಿದೆ, ಸ್ವಲ್ಪ ಸ್ಟ್ರೈಕ್ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ, ದುಕಾನ್ಗಳು ಮುರಿತಾ ಇದ್ದಾರೆ, ಜನ ಹೊಡಿತಾ ಇದ್ದಾರೆ ಅಂತೇಳಿ ಎಲ್ಲರಿಗೆ ನಮ್ಮ ಸೋದರಿಗೆ ನಮ್ಮ ಅಣ್ಣತಮ್ಮರಿಗೆ ಕಳಕಳಿ ವಿನಂತಿ ಮಾಡ್ತೀನಿ. ನಿಮ್ಮ ನ್ಯಾಯ ಸಿಗರಿಸಲಿಕ್ಕ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಬೆನ್ನಿಗೆ ನಿಂತು ನಾವು ಹೋರಾಟ ಮಾಡ್ತೇವೆ. ಬಟ್ ಶಾಂತಿಲಿಂದ ಮಾಡಬೇಕು. ಯಾಕಂತಂದರೆ ಕಲಬುರಗಿನಾಗ ಈಗಾಗಲೇ ತುಂಬ ಸ್ಕೂಲಿಂದ ಕಾಲೇಜ್ನಿಂದ ಪೇರೆಂಟ್ಸು ಮಕ್ಕಳು ಎಲ್ಲ ಫೋನ್ ಬರ್ತಾ ಇದೆ, ಎಲ್ಲ ಒಂದು ಭಯ ಪಟ್ಟಿದ್ದಾರೆ. ಅದಕ್ಕೆ ತಾವೆಲ್ಲರೂ ತಮ್ಮದು ಏನು ಸ್ಟ್ರೈಕ್ ಅದ ಅದು ಶಾಂತಿ ರೀತಿಯಿಂದ ಮಾಡಬೇಕು. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡಿರುವಂಥದ್ದು ತೀವ್ರವಾಗಿ ನಾವು ಅದನ್ನು ಖಂಡಿಸಿ ಕೋಟ್ನೂರಿನಲ್ಲಿ ನಡೆದಂಥ ಈ ಒಂದು ಘಟನೆ ಯಾರಿಗೂ ಕೂಡ ಶೋಭೆಯನ್ನು ತರುವಂಥದ್ದಲ್ಲ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ಬಂಧಿಸಿ ಬಹಳ ತೀವ್ರವಾಗಿ ಅವರಿಗೆ ಶಿಕ್ಷೆಗೆ ಅಳವಡಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಈ ರೀತಿಯಾದಂಥ ಘಟನೆಗಳು ನಮ್ಮ ಜಿಲ್ಲೆಗೆ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸ ಇದೆ. ಯಾರೋ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ಸೌಹಾರ್ದತೆಯಲ್ಲಿ ಬದುಕುವಂಥದ್ದು ನಮ್ಮ ಕಲಬುರಗಿಯಲ್ಲಿ ಎಲ್ಲ ಸಮಾಜದವರು ಅತ್ಯಂತ ಸೌಹಾರ್ದತೆಯಿಂದ ಇವತ್ತಿನ ದಿವಸ ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು, ಎಲ್ಲರೂ ಕೂಡ ನಾವು ಒಂದಾಗಿ ಇರುವಂಥದ್ದು. ಅಂಥದ್ರಲ್ಲಿ ಇದನ್ನ ಈ ರೀತಿಯಾದಂಥ ಘಟನೆಗಳನ್ನು ಮಾಡೋದ್ರ ಮುಖಾಂತರ ಅಶಾಂತಿಯನ್ನ ಉಂಟು ಮಾಡುವಂಥದ್ದು ಮತ್ತು ಕಲಬುರಗಿಯ ಹೆಸರನ್ನ ಇವತ್ತು ಧಕ್ಕೆ ತರುವಂಥ ಕೆಲಸ ಇವತ್ತು ಕೆಲವು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ತಕ್ಷಣದಲ್ಲಿ ಸರ್ಕಾರ ಅವರಿಗೆ ಬಂಧಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಇಲ್ಲ ಅಂತಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಕಲಬುರಗಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಚಂದು ಪಾಟೀಲ್ ಅವರು ಹೇಳ್ದಂಗೆ ಮತ್ತು ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಹೇಳ್ದಂಗೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಈ ಒಂದು ಘಟನೆಯನ್ನ ಖಂಡಿಸಿ ಅವ್ರ ಜೊತೆಯಲ್ಲಿ ನ್ಯಾಯ ಸಿಗುವವರೆಗೂ ನಾವು ಕೂಡ ಅವ್ರ ಜೊತೆಯಲ್ಲಿ ನಿಲ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ರೀತಿಯ ಘಟನೆಗಳು ಪದೇ ಪದೇ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತೇಳಿ ನಾವು ಅಂದ್ಕೊಳ್ತೇವೆ. ಈ ಮೊದಲು ಕೂಡ ಚಿತ್ತಾಪುರ್ನಲ್ಲಿ ಬಸವೇಶ್ವರರ ಒಂದು ಪ್ರತಿಮೆಗೂ ಕೂಡ ಇದೇ ರೀತಿಯ ಒಂದು ತೊಂದರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ರು. ಆದ ರೀತಿಯಲ್ಲಿ ಮೊನ್ನೆ ರಾಮ ಅನ್ನ ಒಂದು ಏನು ಬ್ಯಾನರ್ಗಳನ್ನು ಕಟ್ಟಿರ್ತಕ್ಕಂಥದ್ದನ್ನು ಅವುಗಳನ್ನು ಅಲ್ಲಲ್ಲಿ ಹರಿತಕ್ಕಂಥ ಕೆಲಸಗಳನ್ನು ಕೂಡ ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬಸವಣ್ಣ ಇರ್ಬೋದು, ರಾಮ ಇರ್ಬೋದು, ಯಾರೇ ಇದ್ರೂ ಕೂಡ ಅವರೆಲ್ಲರೂ ಕೂಡ ನಮಗೆ ಬಹಳ ಪವಿತ್ರವಾದಂಥವ್ರು. ಅಂಥವರ ಒಂದು ಪ್ರತಿಮೆಗೆ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಮತ್ತು ಇದನ್ನ ಸರ್ಕಾರ ಆದಷ್ಟು ಬೇಗ ಅದರಲ್ಲಿ ಯಾರ್ಯಾರು ಕಾರಣೀಭೂತರಿದ್ದಾರೆ ಅವರನ್ನ ಗುರುತು ಹಚ್ಚಿ ಅವರನ್ನ ಜೈಲಿಗೆ ತಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ನಾವು ಜನರಲ್ಲಿ ವಿನಂತಿಯನ್ನು ಮಾಡ್ತೇವೆ, ಯಾವುದೇ ರೀತಿಯ ಗೊಂದಲಗಳಿಗೆ ಎಡೆ ಮಾಡಿಕೊಡ್ದೇನೆ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಯಾರು ಕೂಡ ದೊಂಬೆ ಗಲಭೆಗಳನ್ನು ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾವು ಮಾಡ್ತೇವೆ. ಇದೊಂದು ಬಹಳ ಅಮಾನವೀಯ ಘಟನೆ ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಹೇಳ್ತದೆ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯ ಘಟನೆಗಳಿಗೆ ತಡೆ ಒಡ್ತಕ್ಕಂಥ ಕೆಲಸ ಕೂಡ ಮಾಡಬೇಕು.